ನೀವು ಯಾವುದೇ ಮಾಡಿ ಈಗ ಕೆಲವೊಬ್ರು ಹೇಳ್ತಾರೆ ಹಾಕಿದ ತಕ್ಷಣ 10 ಲಕ್ಷ ಆಯಿತು, 15 ಲಕ್ಷ ಆಯಿತು, 20 ಲಕ್ಷ ಆಯಿತು ಅಂತ. ಯಾವುದೂ ಅಷ್ಟು ಈಸಿಯಾಗಿರಲ್ಲ. ಅವರೇನೋ ಹೇಳ್ತಾರೆ ಎಲ್ಲೋ ಒಂದು ಒಳ್ಳೆ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ಸರ್, ನೋಡ್ರಿ ಇಲ್ಲಿ 25,000 ವ್ಯಾಪಾರ ಆಗುತ್ತೆ ಅಂತ. ಇದ್ರ ಮೇಲೆ ಇವರೆಲ್ಲೋ ಒಂದು ಅಂಗಡಿ ಇಟ್ಕೊತಾರೆ, ಅಲ್ಲಿ 3,000 ಆಗ್ತಿರೋದು. ಎಷ್ಟೋ ಜನ ಇಲ್ಲೇ ತೋರಿಸ್ತೀನಿ ನಿಮಗೆ 5 ಲಕ್ಷ ಕಳ್ಕೊಂಡೆ, 10 ಲಕ್ಷ ಕಳ್ಕೊಂಡೆ, ಫ್ರಾಂಚೈಸಿ ಮಾಡಿ ಅಂತ ಹೇಳ್ತಿರ್ತಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ. ಇವತ್ತು ನಾನು ಕರ್ಕೊಂಬಂದಿರೋದು ಒಂದು ಬ್ರೇಕ್ಫಾಸ್ಟ್ ಬಿಸ್ನೆಸ್ ಮಾಡೋರಿಗೆ ಏನೇನೆಲ್ಲ ಟಿಪ್ಸ್ ಬೇಕಾಗುತ್ತೆ, ಎಷ್ಟು ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ನ ಹರ್ಡಲ್ಸ್ ಏನು, ಸ್ಟ್ರಗಲ್ಸ್ ಏನು, ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗಾದರೆ ಏನೋ ಸಲಹೆ ಕೊಡೋದಾದರೆ ಹೇಗೆ. ಈಗ ಸದ್ಯಕ್ಕೆ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ 3 ರಿಂದ 4 ಲಕ್ಷ ರೂಪಾಯಿವರೆಗೂ ಬರೀ ನಾಷ್ಟದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಅವ್ರನ್ನೂ ಕೇಳೋಣ ಬನ್ನಿ, ಹೇಗೆಲ್ಲ ಅವ್ರ ಬಿಸ್ನೆಸ್ ನಡೀತಿದೆ, ನಮ್ಗೆ ಏನು ಟಿಪ್ಸ್ ಕೊಡ್ತಾರೆ ಅದನ್ನು ಕೇಳೋಣ. ಸರ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ದಕ್ಕೆ. ಆಲ್ಮೋಸ್ಟ್ 1 ವರ್ಷ 3 ತಿಂಗಳೇನೋ 1.3 ಇಯರ್ಸ್ ಅಲ್ಲ. ಈಗ ಹೇಳಿ ಸರ್, ಹೇಗಿದೆ ಈ ಬಿಸ್ನೆಸ್ ಅಂತ? ಪರವಾಗಿಲ್ಲ ಸರ್, ಇವಾಗ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ರನ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ತುಂಬ ಹರ್ಡಲ್ಸ್ ಆಯಿತು. ಮುಂಚೆ ಟೀಯಿಂದ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಇವಾಗ ಒಂದು 3-4 ಮಂತ್ಸಿಂದ ಬ್ರೇಕ್ಫಾಸ್ಟು ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇನಿಷಿಯಲಿ ಟಫ್ ಇರುತ್ತೆ, ಹೋಗ್ತಾ 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 ನಿಮಗೆ ಸ್ಮೂತ್ ಆಗಿ. ಆ್ಯಕ್ಚುಲಿ ನೀವು ಸ್ಟಾರ್ಟ್ ಮಾಡಿದ್ದೇನೆ ಈ ಕಾಫಿ ಟೀ ಬಿಸ್ನೆಸ್, ಅಂದರೆ ವಿಭಿನ್ನವಾಗಿರುತ್ತೆ ನಿಮ್ಮ ಕಾಫಿ ಟೀ ಬಿಸ್ನೆಸ್. ಸೊ ಈ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಯೋಚನೆ ಯಾಕೆ ಬಂತು ನಿಮಗೆ? ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು. ಬೇಸಿಕಲಿ ನಾನು ಟೀ ಲವರು. ಆಮೇಲೆ ಇದು ಬಂದು ಬಾಯ್ಲರ್ ಟೀ ಇರೋದು ನಮ್ಮ ಹತ್ರ. ಇದು ಫ್ರೆಶ್ಲಿ ಅವೈಲೇಬಲ್, ಫ್ಲಾಸ್ಕಲ್ಲಿ ಹಾಕಿಡೋದು, ಆಮೇಲೆ ತುಂಬ ಹೊತ್ತವರೆಗೂ ಇಟ್ಟಿರೋದು, ಕುದಿಸಿ ತುಂಬ ಹೊತ್ತವರೆಗೂ ಕುದಿಸ್ಕೊಡೋದು, ಆ ಥರ ಏನಿಲ್ಲ. ಫ್ರೆಶ್ಲಿ ಅವಾಗಲೇ ಮಾಡಿಕೊಡೋದು. ಸುಮಾರು ತಮಿಳ್ನಾಡು, ಕೇರಳ ಸೈಡೆಲ್ಲ ಇದೇ ಥರ ಮಾಡ್ತಾರೆ. ಆಮೇಲೆ ಕಸ್ಟಮೈಸ್ ಟೀ, ಇವಾಗ ಕೆಲವೊಬ್ಬರಿಗೆ ಸಕ್ಕರೆ ಕಡಿಮೆ ಬೇಕಾಗಿರುತ್ತೆ, ಹಾಲು ಕಡಿಮೆ ಬೇಕಾಗಿರುತ್ತೆ. ಸೊ ಅವ್ರಿಗೆ ಯಾವ ಥರ ಅವ್ರ ರಿಕ್ವೈರ್ಮೆಂಟ್ ಇದೆ ಆ ಥರ ಟೀ ಆಗುತ್ತೆ. ಆಮೇಲೆ ಈ ಟೀ ಕುಡಿಯೋದ್ರಿಂದ ಪಿತ್ತ, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ. ಯಾಕಂದರೆ ಬೇಸಿಕಲಿ ಬಂದು ಹಾಲು ಮತ್ತು ಸಕ್ಕರೆ ಡಿಕಾಕ್ಷನ್ ಒಟ್ಟಿಗೆ ಕುದಿಸಿರಲ್ಲ, ಎಲ್ಲ ಸಪ್ರೇಟ್ ಆಗಿರುತ್ತೆ. ಆಮೇಲೆ ಫ್ರೆಶ್ ಆಗಿರುತ್ತೆ. ಆ ಕಾರಣಕ್ಕೆ ನಿಮಗೆ ಇದರಲ್ಲಿ ಸ್ವಲ್ಪ ಹಾಲು ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಪಿತ್ತ ಆಗೋದು, ಆ್ಯಸಿಡಿಟಿ ಆಗೋದು ಕಡಿಮೆ ಇರುತ್ತೆ ಟೀಯಲ್ಲಿ. ವೀಕ್ಷಕರು, ಇನ್ನೊಂದು ವಿಷಯ ಹೇಳಲೇಬೇಕು. ಗಣೇಶ್ ಅವರು ಆ್ಯಕ್ಚುಲಾಗಿ ಎಂಟರ್ಟೈನ್ಮೆಂಟ್ ಅಂದರೆ ಮೀಡಿಯಾದಲ್ಲಿದ್ದವರು, ಮೀಡಿಯಾವನ್ನು ಬಿಟ್ಟು ಈ ಒಂದು ಹೋಟ್ಲ್ ಬಿಸ್ನೆಸ್ ಮಾಡೋಕ್ಕೆ ಕಾರಣ ಏನು, ಯಾಕೆ? ಮುಂಚೆ ಡ್ರಾಸ್ಟಿಕ್ ಚೇಂಜ್ ಅಂತ ಏನಿಲ್ಲ, ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದ. ಸೊ ಸುಮಾರು ಅಲ್ಲೂ ಆರಾಮಾಗಿದ್ದೆ, ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೆ. ಬೇಸಿಕ್ಕಾಗಿ ಏನಿತ್ತು ಅಂತಂದರೆ ನಮ್ಮದೇ ಒಂದೇನೋ ಮಾಡಬೇಕು ಅಂತಿತ್ತು. ಟೀ ಬಿಸ್ನೆಸ್ಸು, ಹೋಟ್ಲು ಮುಂಚೆಯಿಂದ ನನಗೆ ತುಂಬ ವರ್ಷದಿಂದ ಇಂಟ್ರೆಸ್ಟ್. ರೆಸ್ಟೋರೆಂಟ್ ಬಿಸ್ನೆಸ್ ಬೇಸಿಕಲಿ ಮಾಡಬೇಕು ಅಂತ, ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಬೇಕು ಅಂತ ಮುಂಚೆಯಿಂದ ಇತ್ತು. ಅದಕ್ಕೆ ಸಮಯ ಒದಗಿ ಬರ್ತಾ ಇರಲಿಲ್ಲ. ಸೊ ಸ್ವಲ್ಪ ದಿನದಿಂದ ಅದು ಓಕೆ ಆಯಿತು, ಸ್ಟಾರ್ಟ್ ಮಾಡಿದ್ವಿ. ಸೊ ಇನಿಷಿಯಲಿ ಸ್ಟ್ರಗಲ್ ಇದ್ದೇ ಇರುತ್ತೆ. ನೀವು ಯಾವುದೇ ಮಾಡಿ, ಈಗ ಕೆಲವೊಬ್ರು ಹೇಳ್ತಾರೆ ಹಾಕಿದ ತಕ್ಷಣ 10 ಲಕ್ಷ ಆಯಿತು, 15 ಲಕ್ಷ ಆಯಿತು, 20 ಲಕ್ಷ ಆಯಿತು ಅಂತ. ಯಾವುದೂ ಅಷ್ಟು ಈಸಿಯಾಗಿರಲ್ಲ. ನಿಮಗೆ ಇನಿಷಿಯಲಿ ತುಂಬ ಸ್ಟ್ರಗಲ್ ಇರುತ್ತೆ, ಹಂಗಂತ ಬಿಡಬಾರ್ದು. ಸೊ ನೀವು ಮಾಡ್ತಾ ಹೋಗಬೇಕು. ಡೇ ಆದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಕೆಲವೊಬ್ರಿಗೂ ಆಗ್ಬೋದು, ಸ್ಟಾರ್ಟಿಂಗು ಚೆನ್ನಾಗಿ ಬಿಸ್ನೆಸ್ ಆಗ್ಬೋದು, ಆಗಲ್ಲ ಅಂತೇನು ಹೇಳಲ್ಲ. ಬಟ್ ಇನಿಷಿಯಲಿ ಕಷ್ಟ ಅಂತೂ ನಿಮಗೆ ಇದ್ದೇ ಇರುತ್ತೆ. ಯೂಶ್ವಲಿ ಕಾಫಿ ಟೀ ಬಿಸ್ನೆಸ್ ಅಂತ ಅಂದ್ರೆ ಹೆಚ್ಚು ನಿಮ್ಮ ಈ ಒಂದು ದಾಸರಳ್ಳಿಲಿ ನಿಮ್ಮದು ಸಿಗಾಪಟ್ಟೆ ಟೇಸ್ಟೇ ಡಿಫ್ರೆಂಟು. ಪರ್ಟಿಕ್ಯುಲರ್ ಒಂದು ಕಾಫಿ ಟೀ ಬಿಸ್ನೆಸ್ಸಲ್ಲಿ ಎಷ್ಟು ಮಾಡ್ತಿದ್ದೀರಿ ನೀವು ಪ್ರಾಫಿಟಬಲ್ ಅಂತ? ಅಂದರೆ ನಿಮಗೆ ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ರನ್ ಮಾಡ್ತೀರಾ ಅಂತ. ಒಂದು 400 ಅಂತೂ ಆರಾಮಾಗಿ ಹೋಗುತ್ತೆ, 400-300 ಟೀ ಹೋಗುತ್ತೆ. 400 ಆಗುತ್ತೆ. ನಿಮ್ಗೆ 4,000 ಆಯಿತು ಅಂದರೆ ನೀವು 10 ರೂಪೀಸ್ 12 ರೂಪೀಸ್ ಕೊಡ್ತಾ ಇದ್ದೀರಾ. ನಮ್ಗೆ ಕಡಿಮೆನೇ ಇದೆ ನಮ್ಮದು ರೇಟು. ಸೊ ನೀವು 10-12 ರೂಪೀಸ್ ಕೊಡ್ತಾ ಇದ್ದೀರಾ ಅಂದರೆ 400, 4,000, 5,000 ಮಿನಿಮಮ್ ಆಗೇ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬೇಗ ಓಪನ್ ಮಾಡಬೇಕು ನೀವು. ಟೀ ಬಿಸ್ನೆಸ್ ಅವ್ರು ಮಾಡೋದು ಮಾರ್ನಿಂಗ್ ಓಪನ್ ಮಾಡಬೇಕು. ದಟ್ ಈಸ್ ಬೇಸ್. ಯಾಕಂದರೆ ಬೆಳಗ್ಗಿಂಚ ಓಡಾಡೋ ಆಟೋ ಡ್ರೈವರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. 4:30-5 o'clock ನೀವು ಓಪನ್ ಮಾಡಲೇಬೇಕು. ಸೊ ಓಪನ್ ಮಾಡಿದ್ರೆ ನೈಟ್ ಒಂದು 8:30-9ವರೆಗೂ ಅಂತೂ ಇರಲೇಬೇಕು. ಸೊ ಡಿಪೆಂಡಿಂಗ್, ಅದು ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಜನ ಜಾಸ್ತಿ ಬರ್ತಾರೆ. ಸೊ ಎಷ್ಟು ಅರ್ಲಿ ಮಾರ್ನಿಂಗ್ ನೀವು ಓಪನ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಾನು ಈಗ ಸಡನ್ನಾಗಿ ನಿಮ್ಮನ್ನು ಕೇಳ್ತೀನಿ, ನಾನೇ ಒಂದು ಟೀ ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ವಾಟ್ ಆರ್ ದ ಹರ್ಡಲ್ಸ್ ಕ್ಯಾನ್ ಗೆಟ್ ಇಟ್? ಏನೇನೆಲ್ಲ ಕಷ್ಟ ಎದುರಾಗುತ್ತೆ ಫಸ್ಟು ಹೋಟ್ಲು ಮಾಡ್ಬೇಕಾರೆ? ಯಾಕಂದರೆ ಒಂದು ಅಂಗಡಿ ಬಾಡಿಗೆ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಇದೆಲ್ಲ ಒಂದು ಅಪಾರ್ಟ್ ಫ್ರಮ್ ಇಟ್ಟರೆ ಬಿಸ್ನೆಸ್ಸಲ್ಲಿ ಏನು ಕಷ್ಟ ಆಗ್ಬೋದು ಸಡನ್ನಾಗಿ? ಸರ್ ಬೇಸಿಕ್ಕಾಗಿ ಸ್ವಲ್ಪ ಕಾಸು ಇಟ್ಕೊಂಡಿರಬೇಕು. ಅಂದರೆ ಲೈಕ್ ಸರ್ವೈವ್ ಆಗೋದಕ್ಕೆ. ನೀವೇನಂತಂದರೆ ಇವಾಗ ನೀವು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಒಂದು 6 ಮಂತ್ ಆಗೋ ಮಟ್ಟಿಗೆ ನೀವು ಒಂದು ಸ್ವಲ್ಪ ಬಾಡಿಗೆ, ನೀವು ಲೋನ್ ಮಾಡ್ಕೊಂಡ್ರೆ ಲೋನು, ಎಂಪ್ಲಾಯೀಸ್ ಸ್ಯಾಲ್ರಿ, ಅದರ ಸ್ಯಾಲ್ರಿ ಒಂದು 6 ಮಂತ್ ಇಟ್ಕೊಂಡ್ರೆ ನೀವು ಟೆನ್ಷನ್ಲೆಸ್ ಕೆಲಸ ಮಾಡ್ತೀರಾ. ಆ 6 ತಿಂಗಳು ನೀವು ಪಿಕಪ್ ಆಯಿತು ಅಂದರೆ ನೆಕ್ಸ್ಟಿಗೆ ನೀವು ಹಾಕ್ತಾ ಹೋಗ್ತೀರಾ. ಅಂದರೆ ನೀವು ಹೇಳಿದ್ರೆ ಸರ್ವೈವಲ್ ಪೀರಿಯಡ್. ಅಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಹತ್ರ ಕಾಸು ನೀವೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ರೆ 2-3 ತಿಂಗಳಲ್ಲಿ ನಿಮ್ಗೆ ಲಾಸ್ ಆಗಿಬಿಟ್ರೆ ನೀವು ಅಂಗಡಿ ಮುಚ್ಚಿಬಿಡ್ತೀರಾ. ಕರೆಕ್ಟ್. ಅಂದರೆ ಮೋರ್ ಇನ್ವೆಸ್ಟ್ಮೆಂಟು ಕಷ್ಟ,
ಸರ್ವೈವ್ ಆಗಲಿಲ್ಲ ಅಂದರೆ ಲೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೆಲಸ ಕಷ್ಟ, ಜನ ಜಾಸ್ತಿ ಬಂದುಬಿಟ್ರೆ. ಓಕೆ. ಸೊ ಏನಂತಾರೆ ಒಂದು ಸ್ವಲ್ಪ ನೀವು ಇನಿಷಿಯಲಿ ಕ್ಯಾಶ್ ಇಟ್ಕೊಂಡಿರ್ಬೇಕು ನಿಮ್ಮ ಹತ್ರ. ಸೊ ಒಂದು 6 ತಿಂಗಳು ಸರ್ವೈವ್ ಆಗೋ ಥರ, ಒಂದು 8 ತಿಂಗಳು ಸರ್ವೈವ್ ಆಗೋ ಥರ ನಿಮ್ಮ ಹತ್ರ ಇಷ್ಟ ಕಾಸು ಇಟ್ಕೊಂಡಿರ್ಬೇಕು. ಒಳ್ಳೆ ಲೊಕೇಶನ್ ನೋಡಬೇಕು, ಆದಷ್ಟು ಲೊಕೇಶನ್ ನೋಡಬೇಕು. ಆಮೇಲೆ ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅಥವಾ ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬೇಸಿಕಲಿ ಇದು ಹೆಂಗೆ ಅಂತಂದರೆ ಕಡಿಮೆ ಬಜೆಟಲ್ಲೂ ಮಾಡ್ತಾರೆ, ಜಾಸ್ತಿ ಬಜೆಟಲ್ಲೂ ಮಾಡ್ತಾರೆ. ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಹತ್ರ ಏನೂ ಇಲ್ಲ ಕಡಿಮೆ ಅಂತಂದರೆ ನೀವು ಎಕ್ಸೆಲ್ ಗಾಡಿಯಲ್ಲೂ ನೀವು ಸೇಲ್ ಮಾಡ್ಬೋದು. ಚಿಕ್ಕದೊಂದು ಕಾಂಡಿಮೆಂಟ್ಸ್ ಮಾಡಿಕೊಂಡು ನೀವು ಮಾಡ್ಬೋದು. ಇಲ್ಲ ನಾನು ಚೆನ್ನಾಗಿ ಮಾಡ್ತೀನಿ, ಇನ್ನೊಂದು ಸ್ವಲ್ಪ 1 ಲಕ್ಷ, ಒಂದು 10 ಲಕ್ಷ ಹಾಕ್ತೀನಿ, 8 ಲಕ್ಷ ಹಾಕ್ತೀನಿ ಅಂತಂದ್ರೂ ಮಾಡ್ಬೋದು. ಕೆಲವರು ಫ್ರಾಂಚೈಸಿ ಕಾನ್ಸೆಪ್ಟ್ಗೆ ಹೋಗ್ತಾರೆ. ಅದರಲ್ಲೂ ಏನಂತಾರೆ, ಇವ್ರಿಗೆ ಏನೂ ಗೊತ್ತಿರಲ್ಲ. ಅವ್ರೇನೋ ಹೇಳ್ತಾರೆ, ಎಲ್ಲೋ ಒಂದು ಒಳ್ಳೆ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ, ಸರ್ ನೋಡಿರಿ ಇಲ್ಲಿ 25,000 ವ್ಯಾಪಾರ ಆಗುತ್ತೆ ಅಂತ. ಇದ್ರ ಮೇಲೆ ಇವರೆಲ್ಲೋ ಒಂದು ಅಂಗಡಿ ಇಟ್ಕೊತಾರೆ, ಅಲ್ಲಿ 3,000 ಆಗ್ತಿರಲ್ಲ. ಸೊ ಬೇಸಿಕಲಿ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಓಡಾಡಬೇಕು. ಫ್ರಾಂಚೈಸಿ ತೊಗೊಳ್ಳಿ, ನೀವು ಸ್ವಂತ ಮಾಡಿ, ಏನೇ ಮಾಡಿ, ಬಟ್ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ನೀವೇನು ಗೊತ್ತಾ, ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಎಷ್ಟು ಓಡುತ್ತೆ, ಏನಾಗುತ್ತೆ. 1,000 ಟೀ ಓಡುತ್ತೆ ರೀ ಅಂತಾರೆ. 1,000 ಟೀ ಓಡುತ್ತೆ ಅಂದರೆ ಓಡ್ಬಿಡುತ್ತಾ? ಇಲ್ಲ. 1,000 ಟೀ ಓಡಬೇಕು ಅಂದರೆ ನೀವು ಒಂದು 12 ಅವರ್ 13 ಅವರ್ ನೀವು ಅಂಗಡಿ ಓಪನ್ ಇಟ್ಟರೆ 1 ಅವರಿಗೆ ಮಿನಿಮಮ್ 60ರಿಂದ 70 ಹೋಗಬೇಕು. ಅಂದರೆ 1 ನಿಮಿಷಕ್ಕೆ 1 ಟೀ ಓಡಿಸ್ಬೇಕು. ಹೌದು ಹೌದು. ಅಲ್ಲಿ ನಿಂತ್ಕೊಂಡು ನೋಡಿ ಗೊತ್ತಾಗುತ್ತೆ. ಕರೆಕ್ಟ್. ನಿಮಿಷಕ್ಕೆ 1 ಟೀ ಓಡಿಲ್ಲ ಅಂದರೆ ಅವ್ನು ಹೇಳ್ತಾನೆ ನಮ್ದೊಂದು 1,000 ಓಡುತ್ತೆ ಅಂತ. ಕ್ವಶನ್ ಮಾಡಿ, 1 ನಿಮಿಷಕ್ಕೆ 1 ಟೀ ಹೋಗ್ತಾ ಇಲ್ಲ, 1,000 ಹೆಂಗೆ ಹೋಗುತ್ತೆ? ಹಾಗೆ ಕೆಲವೊಬ್ಬರು ಈಗ ಫ್ರಾಂಚೈಸಿ ಅದು ಇದು ಸುಮಾರು ಆಗಿಬಿಟ್ಟು ಇಲ್ಲಿ ನಮ್ಮ ಶಾಪಲ್ಲೇ ಬರ್ತಾರೆ. ಎಷ್ಟೋ ಜನ ಇಲ್ಲೇ ತೋರಿಸ್ತೀನಿ ನಿಮಗೆ 5 ಲಕ್ಷ ಕಳ್ಕೊಂಡೆ, 10 ಲಕ್ಷ ಕಳ್ಕೊಂಡೆ, ಫ್ರಾಂಚೈಸಿ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ಬಿಸ್ನೆಸ್ಸು ಸ್ಟಾರ್ಟಿಂಗಲ್ಲಿ ನೋಡೋಕ್ಕೆ ಈಸಿ ಅನಿಸುತ್ತೆ, ಅಷ್ಟು ಈಸಿ ಅಲ್ಲ. ಯಾಕಂದರೆ ನೀವು ಬಾಡಿಗೆ ಕಟ್ಟಬೇಕು, ಲೋನ್ ಕಟ್ಟಬೇಕು, ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡಬೇಕು, ಅದರಲ್ಲಿ ನೀವು ಲಾಭ ಸರ್ವೈವಲ್ ಟೈಮಿಗೆ ಒಂದಷ್ಟು ಅಮೌಂಟ್ ಇಟ್ಕೊಂಡು ರೀಸನೇಬಲ್ ಕೊಡಬೇಕು, ಕಾಂಪಿಟೇಟಿವ್ ಆಗಿರುತ್ತೆ. ಸೊ ನೀವು ಅದನ್ನು ನೋಡ್ಕೋಬೇಕು. ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಸರ್ ಈಗ ಒಂದು ಬೇಸಿಕ್ ಹೋಗ್ಬಿಡೋಣ ಸರ್. ಇಲ್ಲ ನಾನೊಂದು ಸಣ್ಣದಾಗಿ ಒಂದು ಅಂಗಡಿ ಮಾಡ್ತೀನಿ ಸರ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದರೆ ಎಷ್ಟು ಬೇಕಾಗ್ಬೋದು, ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಎಂಥ ಲೊಕೇಶನ್ಲಾದರೆ ಹೇಗೆ ಅಂತ ಏನಾದರೂ ಐಡಿಯಾ ಕೊಡೋದಾಯ್ತು ಅಂದರೆ ಅದಕ್ಕಾದ್ರು? ಇವಾಗ ಒಂದು 2 lakhs rupees ಅಡ್ವಾನ್ಸ್ ಅಂದ್ಕೊಳ್ಳಿ ಸರ್. 2 lakh rupees ಅಡ್ವಾನ್ಸ್. 10,000 ನಿಮ್ಮದು ಅಂಗಡಿ ಬಾಡಿಗೆ ಅಂತ ಅಂದ್ಕೊಳ್ಳಿ. 10,000 ನಿಮ್ದು ಬಾಡಿಗೆ ಇದೆ. 1,500-2,000 ನಿಮ್ಗೆ ಕರೆಂಟ್ ಬಿಲ್ ಬರುತ್ತೆ. 1,500 ನಿಮಗೆ ವಾಟರ್ ಬಿಲ್ ಬರುತ್ತೆ. ಒಂದು 15,000 ಮೇಂಟೆನೆನ್ಸು ಎಲ್ಲ ಸೇರಿ ಒಂದು 15,000 ನಿಮಗೆ ಇನ್ವೆಸ್ಟ್ಮೆಂಟು ಅಂದರೆ ಬಾಡಿಗೆ. ಒಂದು 2-2.5 ಲಕ್ಷ ಅಡ್ವಾನ್ಸು ಅಂತ ಅಂದ್ಕೊಳ್ಳಿ. ನೀವು ಚಿಕ್ಕ ಪುಟ್ಟ ಐಟಮ್ಸು ನೀವೇನೇ ತೊಗೊತೀರಾ ಅಂತಂದ್ರೂ ಒಂದು 2-2.5 ಲಕ್ಷ ನಿಮ್ಗೆ ಬೇಕೇ ಬೇಕು. 2.5 lakhs ಇದ್ರೆ ಮಿನಿಮಮ್ ಒಂದು 2 lakhs. ಯಾಕಂದರೆ ಪೇಂಟ್ ಮಾಡಿಸ್ಬೇಕು ಅಂದರೆ 25,000 ಬೇಕು. ಜನ ಬಂದು ಅಪಿಯರೆನ್ಸ್ ಚೆನ್ನಾಗಿ, ಒಂದು 4 ಸ್ಟೂಲು, ಒಂದು ಟೇಬಲ್ಲು, ಆಮೇಲೆ ನಿಮ್ಮದು ಇಂಡಕ್ಷನ್ಗಳು, ಆಮೇಲೆ ಒಲೆ, ಕೌಂಟ್ರು, ಒಂದು ನಿಮ್ಗೆ ಹಾಲು ಗೀರು ಇಡೋಕ್ಕೆ ಡೀಪ್ ಫ್ರೀಝರು, ಹಿಂಗೆಲ್ಲ ಹೋದರೆ 1.5-2 ಲಕ್ಷದವರೆಗೂ ಒಂದು ಸ್ವಲ್ಪ ನಿಮಗೆ ಕಾಸು ಕೈ ಬಿಡುತ್ತೆ. ಅಂದರೆ ಒಂದೊಂದು ಐಟಮ್ಗೆ ಇದಕ್ಕೆ ಹೋಗುತ್ತೆ. ಸೊ ಇನಿಷಿಯಲಿ ಒಂದು 3 lakhs 4 lakhsವರೆಗೂ ಆಗ್ಬೋದು. ಇಲ್ಲ ನಿಮ್ಗೆ ಇನ್ನೂ ಕಡಿಮೆ ಸಿಗುತ್ತೆ ಅಂತಂದ್ರೂ ಅದರಲ್ಲೂ ಮಾಡ್ಕೋಬೋದು. ಸೊ ಬೇಸಿಕಲಿ ಇಷ್ಟು ಬೇಕೇ ಬೇಕು. ಸುಮ್ಮನೆ ಕೆಲವು ಹೇಳ್ಬಿಡ್ತಾರೆ 50,000 ಇದ್ರು ಸ್ಟಾರ್ಟ್ ಮಾಡ್ಬೋದು, 70,000 ಇದ್ರು ಸ್ಟಾರ್ಟ್ ಮಾಡ್ಬೋದು. ಅವೆಲ್ಲ ಒಂದು ಮಿತ್ಸ್ ಅನ್ಸುತ್ತೀವಲ್ಲ. ಅದು ಹೇಳ್ತಾರೆ, ನಾನು 5,000ದಲ್ಲೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ ಅಂತ. ಒಲೆಗೇನೆ ಬೇಕಾಗುತ್ತೆ ನಿಮಗೆ, ಆಯ್ತಾ? 1,500 ಒಲೆನೇ ಇರುತ್ತೆ, ಬೇಕು. ಮ್ಯಾಟ್ ತೊಗೊಂಬಂದು ಹಾಕಿದ್ರೆ ಮ್ಯಾಟಿಗೆ ನೀವು ನಿಂತ್ಕೊಂಡಿದ್ರಲ್ಲ, ಇಲ್ಲಿ ಬರೀ ಮ್ಯಾಟಿಗೆ ಇದೆ 15,000. ಓಕೆ. ಅದು ಒಳ್ಳೆ ಪ್ರೊಫೆಷನಲ್ ಒಳ್ಳೆ ಅಪಿಯರೆನ್ಸ್ ಇರೋಂಥದ್ದು ಮಾಡಬೇಕಾದ್ರೆ ಒಂದಷ್ಟು ಅಮೌಂಟ್ ಬೇಕೇ ಬೇಕು. ಆಮೇಲೆ ಯೂಶಲಿ ಫ್ರಾಂಚೈಸಿನೂ ಅದು ಹಂಗೆ. ಅವ್ರು 2 lakhs ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಅವ್ನ ಫೀಸ್ ಹೇಳ್ತಾರೆ. ಹೌದು. ನಿಮ್ದಿದೆ ಡೆಕೋರೇಷನ್ ಅಲ್ಲ ಅದು. ಹೌದಾ? ಒಂದು ಸಿಂಕ್ ಹಾಕ್ಸ್ಬೇಕು ಅಂದರೆ ನಿಮ್ಗೆ 5,000 ಬೇಕು. ಅದು ಒಂದೊಂದೇ ಅಡಿಷ್ನಲ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ನೋಡ್ಕೋಬೇಕು. ನಿಮಗೆ ಎಷ್ಟು ಅವೈಲಬಿಲಿಟಿ ಬೇಕು ಅಷ್ಟನ್ನು ಮಾತ್ರ ಖರ್ಚು ಮಾಡಿ. ಹೌದು, ಅನ್ನೆಸೆಸರಿ ಖರ್ಚು ಮಾಡೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ, ಇನ್ಫಾರ್ಮೇಷನ್ ಕೊಡಿ. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಒಂದು ಬ್ರೇಕ್ಫಾಸ್ಟ್ ಬಿಸ್ನೆಸ್ ಆಗಿರ್ಬೋದು, ಕಾಫಿ ಟೀ ಬಿಸ್ನೆಸ್ ಆಗಿರ್ಬೋದು, ಹೇಗೆ ಮಾಡಬೇಕು, ಲೊಕೇಶನ್ ಎಷ್ಟು ಇಂಪಾರ್ಟೆಂಟು, ಟೇಸ್ಟ್ ಕೊಡ್ಬೇಕಾದ್ರೆ ಏನೇನು ಮಾಡಬೇಕು, ಎಲ್ಲಿಟ್ಟರೆ ಒಳ್ಳೆಯದು, ಹೇಗೆ ಬಿಸ್ನೆಸ್ ಮಾಡಬೇಕು, ಯಾರನ್ನೂ ಡಿಪೆಂಡ್ ಆಗಬಾರ್ದು ಅನ್ನೋ ಅಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಿ ಬಾಸ್ ವಾಲಾ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.